ಓಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ ಕಾತೆ ಕಾಂತಃ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯಾತ ತತ್ವಂ ಚಿಂತಯತಲಿಹ ಭ್ರಾತಃ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ರಕ್ಷತಿ ಡುಕೃನ್ಕರಣೆ ನಹಿ ರಕ್ಷತಿ ಡುಕೃನ್ಕರಣೆ. ಓಂ ಹೇ ಭ್ರಾತಃ ತತ್ವಂ ಚಿಂತಯ ಅಂತ ನೋಡ್ತಿದ್ವಿ. ನೀನು ಎಲ್ಲಿಂದ ಬಂದೆ, ನಿನ್ನ ಸಂಬಂಧಿಕರು ಯಾರೋ, ಈ ಥರ ಬಗ್ಗೆಲ್ಲ ವಿಚಾರ ಮಾಡಬೇಕು ಅಂತ ಆಯಿತು. ಸರಿ, ವಿಚಾರ ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಒಬ್ಬರೇ ವಿಚಾರ ಮಾಡೋಕ್ಕಾಗಲ್ಲ. ಒಬ್ಬರೇ ವಿಚಾರ ಮಾಡಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಒಬ್ಬರೇ ವಿಚಾರ ಮಾಡಿನೇ ತಲೆ ಕೆಟ್ಟು ಹೋಗಿರೋದು ಇವಾಗ ಅಲ್ವಾ. ಅದಕ್ಕೇನು ಮಾಡೋ, ಸತ್ಸಂಗಂ ಕುರು, ಸತ್ಸಂಗವನ್ನು ಶುರು ಮಾಡ್ಕೋ. ಸತ್ಸಂಗ ಶುರು ಮಾಡಿ, ಸಂಘ ಅಂತಿದೆಯಲ್ಲ, ಸಂಘ ಇರೋದ್ರಿಂದ ಅದು ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ಸಂಘ ಅಂದರೆ ಯಾರೊಬ್ಬರು ಇರಬೇಕು ಅಂತ. ಅದಕ್ಕೆ ತಪಸ್ಗೊಬ್ಬ ಹೋಗಬೇಕು, ಒಬ್ಬನೇ ತಪಸ್ಸು ಮಾಡಬೇಕು, ಅಧ್ಯಯನ ಮಾಡಬೇಕು, ಚರ್ಚೆ ಮಾಡಬೇಕು ಅಂದರೆ ಇಬ್ಬರಾದರೂ ಕನಿಷ್ಠ ಪಕ್ಷ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೇನು ಸೂತ್ರ, ಅದೇ ಏಕಸ್ತಪೋ ದ್ವಿರದಧ್ಯಾಯಿ, ತಪಸ್ಸು ಒಬ್ಬನೇ ಮಾಡಬೇಕು. ಬಾ ನಾನು ಇಬ್ಬರು ಹೋಗೋಣ, ಬಾ ತಪಸ್ಸು ಮಾಡೋಣ ಅಷ್ಟೇ. ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಅಯ್ಯೋ ಇಲ್ಲಿ ತಿಂಡಿ ಸಿಗ್ತಾಯಿಲ್ಲ ಅದು ಸಿಗ್ತಾಯಿಲ್ಲ ಅಂತ ಆಗತ್ತೆ. ಆದರೆ ಅಧ್ಯಯನ ಮಾಡಬೇಕಾದ್ರೆ ಇಬ್ಬರು ಬೇಕು, ಯಾಕಂದರೆ ಚರ್ಚೆಗೆ. ಅದೇ ಸಂಘ ಅಂತ. ಆ ರೀತಿಯಾಗಿ ಸತ್ಸಂಗವನ್ನು ಮಾಡು ಅಂತ ಹೇಳಿ ಆಯಿತು. ಈ ಶ್ಲೋಕದಲ್ಲಿ 9ನೇ ಶ್ಲೋಕ ಅಲ್ವಾ ಇದು. ಈ ಶ್ಲೋಕದಲ್ಲಿ ಸತ್ಸಂಗದಿಂದ ಫಲ ಏನು ಅಂತ ಹೇಳಿಬಿಟ್ಟಿದ್ದಾರೆ. ಸತ್ಸಂಗದಿಂದ ಫಲ ಏನು? ಜೀವನ್ಮುಕ್ತ ಸ್ಥಿತಿ. ಸತ್ಸಂಗತ್ವೇ ಸತಿ ಜೀವನ್ಮುಕ್ತ ಭವತಿ, ಜೀವನ್ಮುಕ್ತಿ ಭವತಿ. ಸತ್ಸಂಗತ್ವೇ ಸತಿ ನಿಸ್ಸಂಗತ್ವಂ ಭವತಿ, ನಿಸ್ಸಂಗತ್ವೇ ಸತಿ ನಿರ್ಮೋಹತ್ವಂ ಭವತಿ, ನಿರ್ಮೋಹತ್ವೇ ಸತಿ ನಿಶ್ಚಲತತ್ವಂ ಭವತಿ, ನಿಶ್ಚಲತತ್ವೇ ಸತಿ ಜೀವನ್ಮುಕ್ತಿ ಭವತಿ. ಸತಿ ಸಪ್ತಮಿ. ಅದಕ್ಕೆ ಸತಿ ಸಪ್ತಮಿ ಬಂದಾಗಲ್ಲ ಅಂದರೆ ಸತಿ ಸಪ್ತಮಿ ಅಂದ್ರೇನು, ಈ ಕಾರಣ ಇರೋದ್ರಿಂದ, ಸತ್ಸಂಗ ಮಾಡುವಂತಹ ಕಾರಣ ಇರೋದ್ರಿಂದ ಅದೇ ಸಪ್ತಮಿ. ಭವತಿ ಅಂತ ಆ್ಯಡ್ ಮಾಡ್ಕೊಳ್ಬೇಕು. ಜೀವನ್ಮುಕ್ತ ಸ್ಥಿತಿ ಸಿಗತ್ತೆ, ಪ್ರಾಪ್ತವಾಗುತ್ತೆ ನಿನಗೆ ಅಂತ. ಬಿಕಾಸ್ ಆಫ್ ದಿಸ್ ಯು ವಿಲ್ ಗೆಟ್ ದಿಸ್ ಆರ್ ಯು ವಿಲ್ ಗೆಟ್ ದಟ್, ಹಾಗೆ ಅಂತ. ಇದು ಪ್ರಸಿದ್ಧವಾದ ಶ್ಲೋಕ. ಹೇಗೆ ಬಾಲಸ್ತಾವತ್ ಕ್ರೀಡಾಸಕ್ತಃ ಪ್ರಸಿದ್ಧವಾಗಿತ್ತೋ, ಇದು ಅದೇ ರೀತಿಯಾಗಿ ಭಜಗೋವಿಂದಂ ಅಂತಂದಿದ ತಕ್ಷಣ ಈ ಶ್ಲೋಕ ಎಲ್ಲರ ಮನಸ್ಸಿಗೂ ಬರುತ್ತೆ. ಸತ್ಸಂಗವನ್ನು ಮಾಡಬೇಕು, ಸತ್ಸಂಗಕ್ಕೆ ಹೋಗಬೇಕು. ಇವಾಗ ಸತ್ಸಂಗ ಅಂತ ಏನು ತಿಳಿಬೇಕು. ಒಂದು ಗುಂಪು ಅಂತ ಹೇಳಿ ಆಯಿತು. ಎಲ್ಲವೂ ಗುಂಪು ಆಗೋಕ್ಕೆ ಸಾಧ್ಯ ಇದೆ. ಯಾವುದು ಜೀವನ್ಮುಕ್ತಿಗೆ ಹೇತುವಾಗುತ್ತೋ ಅದನ್ನೇ ಸತ್ಸಂಗ ಅಂತ ಕರಿಬೇಕು. ಸುಮ್ಮನೆ ಒಂದು 4-5 ಜನ ಸೇರಿಕೊಂಡು ಏನೋ ಒಂದು ಮಾತಾಡ್ಬಿಟ್ರೆ ಸತ್ಸಂಗ ಅಂತ ಆಗಲ್ಲ. ಏನೋ ಒಂದು ಭಜನೆ ಮಾಡಿದ್ರೆ ಸತ್ಸಂಗ ಅಂತ ಆಗಲ್ಲ. ಅದೆಲ್ಲ ಸತ್ಸಂಗಕ್ಕೆ ಒಂದು ತಳಹದಿ. ತಳಹದಿ ಅಂದ್ರೇನು? ತಳಹದಿ ಅನ್ನೋಕ್ಕಿಂತ ಶುರುನಲ್ಲಿ ಎಲ್ಲ ಒಂದು ಬಾಲ ಸತ್ಸಂಗ ಅಂತ. ಅದು ಶುರು ಮಾಡ್ಕೊಳ್ಬೇಕಲ್ಲ. ಏನಾದ್ರು ಒಂದು ಸತ್ಸಂಗ ವಾರ ನಾವೆಲ್ಲ ಮೀಟ್ ಮಾಡೋಣ, ಒಂದು ಸದ್ವಿಚಾರವನ್ನು ಮಾತಾಡೋಣ ಹಾಗೆ ಅಂದ ತಕ್ಷಣ ಶುರುನಲ್ಲಿ ಒಂದು ಭಜನೆ ಶುರು ಆಗುತ್ತೆ. ಆಮೇಲೆ ಯಾವುದೋ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋದು, ಅದೆಲ್ಲ ಆಗುತ್ತೆ. ಇದೆಲ್ಲ ಮೋಕ್ಷವನ್ನು ಕೊಡುತ್ತಾ ಅಂದರೆ ಡೌಟ್ದ, ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದ್ವೈತ ವೇದಾಂತದಲ್ಲಿ ಮೋಕ್ಷ ಅಂದ್ರೇನು? ತತ್ವ ಅನುಸಂಧಾನ. ಇಲ್ಲಿ ತತ್ವ ಅಂತಂದರೆ ಬ್ರಹ್ಮ ಅಂತ ಅರ್ಥ. ಅದೇ ರೀತಿಯಾಗಿ ಸತ್ ಅಂದರೆ ಬ್ರಹ್ಮ ಅಂತ ಅರ್ಥ, ಇಲ್ಲ ಭಗವಂತ ಅಂತ ಅರ್ಥ.
ಸತ್ಸಂಗಂ ಕುರು ಅಂದರೆ ಭಗವಂತನ ವಿಚಾರವನ್ನು ಮಾಡ್ಕೋ, ಬ್ರಹ್ಮ ಆಗಿರುವಂತಹ ನಿನ್ನ ಸ್ವರೂಪದ ವಿಚಾರವನ್ನು ಮಾಡು. ಅದೇ ತತ್ವಂ ಚಿಂತಯ. ನೀನು ಒಬ್ಬರೇ ಮಾಡೋಕ್ಕಾಗಲ್ಲ, ಅದಕ್ಕೆ ಸದ್ಗುರು ಸಂಘವನ್ನು ಮಾಡು. ಆವಾಗ ಸದ್ಗುರು ಸಂಘ ಮಾಡೋದ್ರಿಂದ ಬ್ರಹ್ಮ ಅನ್ನುವಂಥ ತತ್ವ ಚಿಂತನೆ ಆಗತ್ತೆ, ಇಲ್ಲ ಭಗವಂತ ಅನ್ನುವಂಥ ತತ್ವ ಚಿಂತನೆ ನಿನಗಾಗತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗದಿಂದ ಸದ್ಗುರು ಸಂಘ ಆಗಬೇಕದು. ಒಳ್ಳೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಹತ್ರ ಹೋಗಿ ಪಾಠವನ್ನು ಮಾಡಿಸ್ಕೊಳ್ಬೇಕು. ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಸಾಧಾರಣವಾಗಿ ಪಾಠವನ್ನೇ ಮಾಡಬೇಕು. ಬೇರೆ ಏನೇನೋ ಮಾಡ್ತಿದ್ರೆ ಅದು ಸತ್ಸಂಗ ಆಗಲ್ಲ. ಇವಾಗ ಸುಮಾರು ಗುರುಗಳು ಏನು ಮಾಡ್ತಾರೆ, ಶಿಷ್ಯರನ್ನೆಲ್ಲ ಇಟ್ಕೊಂಡಿರ್ತಾರೆ. ಇವೇ ಗುರು ಅಂದರೆ ಶಿಷ್ಯ ಇರಬೇಕು, ಅವಾಗಲೇ ತಾನೆ ಗುರು ಸ್ಟೇಟಸ್ ಬರೋದು. ನೀವು ಗುರು ರೀ, ಹೇಗೆ ಗುರು ಆದ್ರೆ ನೀವು ಅಲ್ವಾ? ಅವರು ಗುರುಗಳಪ್ಪ, ಹೇಗಾದ್ರು ಗುರು? ಒಂದು ಸಮೂಹ, ಶಿಷ್ಯರ ಸಮೂಹ ಇದ್ರೆ ತಾನೆ ಅವ್ರನ್ನ ಗುರು ಅಂತ ಕರೆಯೋದು. ನೀವು ಗಂಡಸರಪ್ಪ, ಅಲ್ಲ ನೀವು ಗಂಡಸಲ್ಲ, ನೀವು ಹಸ್ಬೆಂಡಪ್ಪ, ನೀವು ಭರ್ತ ಅಂದರೆ ಯಾಕೆ? ಹೆಂಡತಿ ಇರೋದ್ರಿಂದ ನೀವು ಭರ್ತ. ಆದರೆ ಈ ಗುರು ಸ್ಟೇಟಸ್ಗೆ ಶಿಷ್ಯರು ಇರಬೇಕಲ್ವ, ಸುಮ್ಮನೆ ಗುರು ಆಗೋಕ್ಕಾಗಲ್ಲ. ಶಿಷ್ಯ ಸ್ಟೇಟಸ್ಗೇನು, ಗುರುನ ಫಾಲೋ ಮಾಡೋದಕ್ಕೆ ಅವನು ಶಿಷ್ಯ ಆಗ್ತಾನೆ. ಯಾವುದೋ ಒಂದು ಸ್ಟೇಟಸ್ ಇರಬೇಕಲ್ಲ, ಒಂದು ಡೆಸಿಗ್ನೇಷನ್ ಇರಬೇಕಲ್ಲ, ಒಂದು ಹುದ್ದೆ ಅಂತ ಇರಬೇಕಲ್ವ. ನೀನು ಬ್ರಾಹ್ಮಣ, ಬ್ರಾಹ್ಮಣ ಅನ್ನೋದು ಒಂದು ಡೆಸಿಗ್ನೇಷನ್. ಇವಾಗ ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲೇನೋ ಯು ಆರ್ ಎ ಮ್ಯಾನೇಜರ್. ದಟ್ ಮ್ಯಾನೇಜರ್ ಇಸ್ ಎ ಡೆಸಿಗ್ನೇಷನ್, ಎ ರೋಲ್ ಗಿವನ್ ಟು ಯು. ವಾಟ್ ಯು ಫಾಲೋ ಇನ್ ದಟ್ ರೋಲ್ಸ್ ಈಸ್ ಯುವರ್ ಡ್ಯೂಟಿ. ಸೊ ಬ್ರಾಹ್ಮಣ ಅನ್ನೋದು ಒಂದು ಡೆಸಿಗ್ನೇಷನ್. ಆ ಡೆಸಿಗ್ನೇಷನ್ಗೆ ಒಂದು ಸುಮಾರು ಹಾಕಿದ್ದಾರೆ. ಬೆಳಗ್ಗೆ ಹೇಳಬೇಕು, ಸಂಧ್ಯಾ ವಂದನೆ ಮಾಡಬೇಕು, ದೇವತಾರ್ಚನ ಪೂಜೆ ಎಲ್ಲ ಮಾಡಬೇಕು ಅಲ್ವಾ? ಅದೊಂದು ರೋಲ್. ದಟ್ ರೋಲ್ ಕ್ಯಾನ್ ಬಿ ಗಿವನ್ ಟು ಎನಿವನ್ ಅಂತ ಅದೊಂದು ಗ್ರೂಪ್ ಇದೆ. ಅದೆಲ್ಲ ಬೇಡ, ಇವಾಗ ಸತ್ಸಂಗ ಇದೆ, ಇದು ಮಾಡ್ತಿದೆ, ಅದು ಎಲ್ಲಿಗೂ ಹೊರಟೋಗುತ್ತೆ. ಆಮೇಲೆ ಅದು ತೊಗೊಂಡ್ರೆ ಟಾಪಿಕ್ ಎಲ್ಲ ಹೋಗುತ್ತೆ. ಸೊ ಆ ರೀತಿಯಾಗಿ ಗುರು ಸ್ಟೇಟಸ್ ಅಂತಂದರೆ ಗುರುಗೊಬ್ಬ ಶಿಷ್ಯ ಇರಬೇಕು. ಇವಾಗ ಯಾಕೆ ಹೇಳಕ್ಕೆ ಬಂದೆ, ಹಲವಾರು ಜನ ಗುರುಗಳಿರ್ತಾರೆ, ಅವ್ರಿಗೆ ಶಿಷ್ಯ ಇರ್ತಾರೆ. ಗುರುಗಳು ಏನು ಮಾಡ್ತಾರೆ, ವೇದಾಂತವನ್ನು ಬಿಟ್ಟು ಎಲ್ಲನೂ ಮಾತಾಡ್ತಾರೆ. ಧರ್ಮದಲ್ಲಿಯೇ, ಧರ್ಮಶ್ರದ್ಧೆಯಲ್ಲಿಯೇ ಶಿಷ್ಯನಿಗೆ ಧರ್ಮಶ್ರದ್ಧೆಯನ್ನು ಹೆಚ್ಚು ಮಾಡಬೇಕು, ಆಮೇಲೆ ಅವನಿಗೆ ಆಸಕ್ತಿ ಬರಬೇಕು ವೇದಾಂತದಲ್ಲಿ, ಆಗ ನಾ ವೇದಾಂತ ಹೇಳ್ತೀನಿ ಅಂತ ಹಲವಾರು ಗುರುಗಳಿರ್ತಾರೆ. ಅದು ಒಳ್ಳೆ ದಾರಿನೇ. ಆದರೆ ಒಂದಾನೊಂದು ಕಾಲದಲ್ಲಿ ಹೇಳಬೇಕು, ಯಾವಾಗಾದರೂ ಸಮಯವನ್ನು ಮಾಡಿಕೊಂಡು ವೇದಾಂತದಲ್ಲಿ ಆಸಕ್ತಿಯನ್ನು ತೋರಿಸುವಂತಹ ಗುರು ಬೇಕು. ಇಲ್ಲ ಅವನಿಗೆ ಧರ್ಮಶ್ರದ್ಧೆಯೇ ಬಂದಿಲ್ಲ, ಅದನ್ನೇ ಹೆಚ್ಚಿಸಿ ಆಮೇಲೆ ನಾ ಹೇಳ್ತೀನಿ ಅಂದರೆ ಇಬ್ಬರು ಸತ್ತೋಗಿರ್ತಾರೆ. ಗೊತ್ತಾಗ್ತಾ ಇದೆಯಾ? ಇಂಟ್ರೆಸ್ಟ್ ನಮ್ಗೆ ಹೇಗೆ ಬರುತ್ತೆ, ಈ ದಾರಿ ಇದೆ ಅಂತ ತೋರಿಸಿದ್ರೆ ತಾನೇ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ ಕ್ವಾಲಿಫಿಕೇಷನ್ ಹೇಗೆ ಬರುತ್ತೆ? ಯು ಆರ್ ನಾಟ್ ಕ್ವಾಲಿಫೈಡ್ ಟು ಬಿಕಮ್ ಎ ಡಾಕ್ಟರ್, ಸುಮ್ಮನೆ ಇಟ್ಕೊಳ್ಳೋಣ. ಅದಕ್ಕೇನು ಮಾಡಬೇಕು? ಹೌದು, ನನಗೆ ಕ್ವಾಲಿಫಿಕೇಷನ್ ಇಲ್ಲ, ಬಟ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಅದಕ್ಕೆ ಡಾಕ್ಟರ್ ಆಗಬೇಕು ಅಂದರೆ ಇದೆಲ್ಲ ಕ್ವಾಲಿಫಿಕೇಷನ್ಸ್ ಅಪ್ಪ ಅಂತ ಹೇಳಬೇಕು. ಹೇಳಿದ್ಮೇಲೆ ಅವನು ಅದಕ್ಕೆ ಪ್ರಯತ್ನ ಪಡ್ತಾನೆ. ಅದನ್ನು ಪ್ರಯತ್ನ ಪಟ್ಟು ಫೇಲ್ ಆಗ್ತಾನೆ, ಎಂಟ್ರಿ ಲೆವೆಲ್ಲೇ ಪಾಸ್ ಆಗೋದಿಲ್ಲ. ಆಮೇಲೆ ಇವ್ರು ಹಾಗೆ ಬಿಟ್ಬಿಡೋದಾ ಟೀಚರು? ಇಲ್ಲ, ನೋಡಿ ಈ ಒಂದೇ ಒಂದು ಚಾಪ್ಟರ್ ತೊಗೊಳ್ಬೇಕು ಅವ್ರ ಹತ್ರ, MBBS ಒಂದು ಚಾಪ್ಟರ್ ತೊಗೊಳ್ಬೇಕು. ನೋಡಿ ಈ ಥರ ಎಲ್ಲ ನೀನು ಎಂಟ್ರಿ ಎಲ್ಲ ಪಾಸ್ ಆದರೆ, ಇಂಟರ್ಮೀಡಿಯೇಟ್ ಇದೆಯಲ್ಲ ಏನೇನೋ CET ಥರ ಏನೋ ಇಂಜಿನಿಯರ್ಗೆಲ್ಲ ಇದೆ, ಅದೆಲ್ಲ ಪಾಸ್ ಆದರೆ ನೀನು ಅನಾಟಮಿ ಎಲ್ಲ ಓದ್ಬೋದು. ಹೀಗೆಲ್ಲ ಫಸ್ಟ್ ಚಾಪ್ಟರ್ ತೊಗೊಂಡು ನಮಗೆ ಕ್ಯೂರಿಯಾಸಿಟಿ ಬರುತ್ತೆ. ಅದೇ ಗುರು ಏನು ಮಾಡಬೇಕು, ಸಾಧನ ಚತುಷ್ಟಯ ಸಂಪತ್ತಿಯನ್ನು ಕೊಟ್ಟು ನೀವು ಇದೆಲ್ಲ ಪಾಲನೆ ಮಾಡ್ಕೊಂಡು ಬಾ, ಧರ್ಮದಲ್ಲಿರೋ, ಆಮೇಲೆ ನಿಮ್ಗೆ ವೇದಾಂತ ಪಾಠ ಮಾಡ್ತೀನಿ ಅಂತ ಹೇಳಬೇಕು. ಅವನು ಪ್ರಯತ್ನ ಪಡ್ತಾ ಇರ್ತಾನೆ ಪಾಪ, ಅವನು ಪ್ರಾರಬ್ಧ ವಶಾತೇನೋ ಅಷ್ಟು ಸರಿಯಾಗಿ ಮುಂದುವರ್ಸೋಕ್ಕಾಗಲ್ಲ. ಹಾಗೆ ಬಿಟ್ಬಿಡೋಕ್ಕಾಗತ್ತಾ? ಅವಾಗ ಒಂದು ಫಸ್ಟ್ ಚಾಪ್ಟರ್ ತೋರಿಸ್ಬೇಕು, ತತ್ವಬೋಧ ಏನೋ. ಆವಾಗ ಅವ್ನಿಗೆ ಇಂಟ್ರೆಸ್ಟ್ ಬರುತ್ತೆ, ಇದರಲ್ಲಿ ತುಂಬ ಆಸಕ್ತಿ ಇದೆ ಅಂತ. ಇಂಟ್ರೆಸ್ಟ್ ಗುರು ಸ್ಟಾರ್ಟ್ ಮಾಡದೆ ಶಿಷ್ಯರು ತಾನಾಗೆ ಬರೋಕ್ಕೆ ಸಾಧ್ಯ ಇಲ್ಲ. ಗುರು ಸಂಘಕ್ಕೆ ಹೇಳ್ತಾ ಇದ್ದೀನಿ, ಸತ್ಸಂಗಕ್ಕೆ ನಾವು ಹೋಗಬೇಕು ಅಂದರೆ ಗುರುವಿನ ರೋಲ್ ಏನು ಅಂತ. he has to at least initiate or put an introduction to what Vedanta is. ಹಲವಾರು ಜನ ಗುರುಗಳು ಇದು ಮಾಡಲ್ಲ, ಬರೀ ಮಂತ್ರೋಪದೇಶವನ್ನು ಮಾಡಿಬಿಡ್ತಾರೆ ಅಷ್ಟೇ. ನೀನು ಗುರು, ನಾನು ಶಿಷ್ಯ, ನೀನು ಯಾವಾಗಲೂ ನಾನು ಸೇವೆ ಮಾಡ್ಕೊಂಡಿರೋ ಅಂತ. ರಿಯಲ್ ಗುರು ಶಿಷ್ಯರ ಸಂಬಂಧ ವೇದಾಂತದ ವಿಚಾರದಲ್ಲಿಯೇ ಇರದೆ ಹೊರತು ನೀನು ಸೇವೆ ಮಾಡು, ಮಂತ್ರೋಪದೇಶ ತಗೋ, ಅದರಲ್ಲಿಲ್ಲ. ಅದೆಲ್ಲ ಗೌಣ ಸಂಬಂಧ, ಗುರು ಶಿಷ್ಯರ ಸಂಬಂಧ. ಎಷ್ಟೋ ಸ್ವಾಮಿಗಳು ಹೀಗೆ ಮಾಡೋದು. ಒಂದು ಅವ್ರಿಗೆ ಸಮಯ ಇಲ್ವೇನೋ, ಅಥವಾ ಇನ್ನೊಂದು ಅವ್ರಿಗೆ ನಿಜವಾಗ್ಲೂ ವಿಚಾರನೇ ಗೊತ್ತಿಲ್ವೇನೋ, ಇದು ಮಾತ್ರ ಬರೀ ಮಂತ್ರೋಪದೇಶ ಕೊಡೋದು ಮಾತ್ರ ಗೊತ್ತು ಹಾಗೇನೋ. ಎಷ್ಟೋ ಜನ ಮಾಡಲ್ಲ, ಎಲ್ಲ ಹಲವಾರು ಒಂದು 4-5 ಜನ ಮಾಡ್ತಾರೆ. ಅದರಲ್ಲೂ ಮಾಡಿದ್ರೂ ವಿದ್ವಾಂಸರನ್ನ ಇಟ್ಬಿಟ್ಟು ಪಾಠ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಹಲವಾರು ಮಠಗಳಲ್ಲಿ ಶಿಷ್ಯನನ್ನು ಸ್ವೀಕಾರ ಮಾಡ್ಕೊಳ್ಬೇಕು, ಉತ್ತರಾಧಿಕಾರಿಯಾಗಿ ಮಾಡ್ಕೊಳ್ಬೇಕು ಅಂತಾದಾಗ
ಏನೋ ಒಂದು 2-3 ಮಟ್ಟದಲ್ಲಿ ಸ್ವಾಮಿಗಳು ಪೀಠಾಧಿಪತಿಗಳು ವಿದ್ವತ್ತನ್ನು ಬೆಳೆಸ್ಕೊಂಡು ಶಿಷ್ಯನಿಗೆ ನಾನೇ ಪಾಠ ಮಾಡ್ತೀನಿ ಅಂತ ಹೇಳೋರಿದ್ದಾರೆ. ಮಿಕ್ಕ ಸುಮಾರು ಆಶ್ರಮಗಳಲ್ಲಿ ಸನ್ಯಾಸಿಗಳಾಗಲಿ ಅಥವಾ ಮಠದ ಪೀಠಾಧಿಪತಿಗಳಾಗಲಿ ಅವ್ರು ಪಾಠನೇ ಮಾಡಲ್ಲ. ಒಂದು ಅವ್ರ ಕೆಲಸ ಜಾಸ್ತಿ ಅಂತಾರೆ. ಯಾವ ಕೆಲಸ ಜಾಸ್ತಿ ಇದೆಯೋ ಗೊತ್ತಿಲ್ಲ. ಅದು ಸನ್ಯಾಸತ್ವ ತೊಗೊಂಡ್ಮೇಲೆ ಕೆಲಸ ಜಾಸ್ತಿ ಯಾಕೋ ಗೊತ್ತಿಲ್ಲ. ಸರಿ, ಆಮೇಲೆ ಅವ್ರಿಗೆ ನಿಜವಾಗ್ಲೂ ಪಾಠ ಮಾಡೋವಂತಹ ಸಾಮರ್ಥ್ಯ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಯಾಕಂದರೆ ಇದೆಲ್ಲ ಭಾಷ್ಯವನ್ನೆಲ್ಲ ಓದಬೇಕಲ್ಲ. 24 ಗಂಟೆ ಪೂಜೆನೇ ಪುನಸ್ಕಾರ ಮಾಡಿಕೊಂಡೇ ಕುಂಕುಮಾರ್ಚನೆ ಮಾಡ್ತಾ ಕೂತಿದ್ರೆ ಎಲ್ಲಿ ಸಮಯ ಸಿಗುತ್ತೆ? ಅಲ್ಲ, ಒಂದು ಹಂತಕ್ಕೆ ಅದು ಮಾಡಬೇಕು. ಅವು ಒಂದು ಹಂತಕ್ಕೆ ಇಟ್ಕೊಳ್ಬೇಕು. ಮಠ ಬೆಳಬೇಕು. ಏನೋ ಸಂಸ್ಥಾನ ಪೂಜೆ ಅಂತೆಲ್ಲ ಹೇಳ್ತಾರೆ. ಸಂಸ್ಥಾನ ಪೂಜೆಯಿಂದ ಎಷ್ಟು ಮಾಡ್ತಾನೆ ಇರೋದ? ಅದನ್ನು ಶಂಕರರು ಶುರು ಮಾಡಿದ್ರು. ಆ ಥರ ಎಲ್ಲ ವಿಚಾರ ಹೋಗುತ್ತೆ ಸತ್ಸಂಗ ಅಂತ ತೊಗೊಂಡಿದ್ದ ತಕ್ಷಣ. ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಗುರುವಿನ ಸ್ಥಾನ ಬಹುಮುಖ್ಯ. ಸತ್ಸಂಗವನ್ನು ಶುರು ಮಾಡು ಅಂತಂದರೆ ಗುರುಗೆ ಆ ಪಾಠ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಅಂತಹ ಗುರುನ ಹುಡುಕಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವನ್ನು ಹುಡುಕಬೇಕು. ಅದು ವಿವೇಕ ಚೂಡಾಮಣಿಯಲ್ಲಿ ಬರುತ್ತಲ್ಲ, ಎಂತಹ ಗುರುನ ಹುಡುಕಬೇಕು ಅಂತಂದರೆ ಶಂಕರರು ಹೇಳ್ತಾರಲ್ಲ, ಎಂಥ ಗುರುನ ಹುಡುಕಬೇಕು. ಶ್ರೋತ್ರಿಯೋ ವೃಜಿನೋ ಕಾಮಹತೋ ಯೋ ಬ್ರಹ್ಮವಿತ್ತಮಃ ಬ್ರಹ್ಮಣ್ಯುಪರತಃ ಶಾಂತಃ ನಿರಿಂದನ ಇವಾನಲಃ ಅಹೇತುಕದಯಾ ಸಿಂಧು ಬಂಧುರಾನಮತ ಸತಾಂ. ಇದು ಕ್ವಾಲಿಫಿಕೇಷನ್. ಗುರುವಿನ ಕ್ವಾಲಿಫಿಕೇಷನ್ ಏನು ಅಂತ ಶಂಕರರು ಹೇಳ್ತಾರೆ. ಎಷ್ಟನೇ ಶ್ಲೋಕದಲ್ಲಿ ಹೇಳ್ತಾರೆ? 34ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಹೇತುಕ ದಯಾ ಸಿಂಧು ಬಂಧು ಆನಮತ ಸತಾಂ. ಸ್ನೇಹಿತನಂತೆ ನೋಡಬೇಕಂತೆ. ಅಷ್ಟೇ ಶಿಷ್ಯನಿಗೂ ಗುರು ಮೇಲೆ ಗೌರವ ಇರಬೇಕು. ಗುರು ಶಿಷ್ಯನನ್ನು ಸ್ನೇಹಿತನಂತ ನೋಡಿ ಪಾಠವನ್ನು ಹೇಳಬೇಕಂತೆ. ಅಹೇತುಕ ದಯಾ ಸಿಂಧು. ಶ್ರೋತ್ರಿಯ, ಶಾಸ್ತ್ರದ ಸಮಗ್ರ ಜ್ಞಾನ ಅವನಿಗಿರಬೇಕು. ಶ್ರೋತ್ರಿಯ ಅಂದರೆ ಇಲ್ಲಿ ಛಂದೋಧೀತೆ, ಪಾಣಿನಿ ಸೂತ್ರ, ವೇದವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿರಬೇಕು. ಇಲ್ಲ ಅಂದರೆ ಉಪನಿಷತ್ ಅಧ್ಯಯನ ಆಗಿರಬೇಕು. ಅವನಿಗೆ ಶ್ರೋತ್ರಿಯ ಅಂತ ಹೆಸರು. ಚಂದ್ರಶೇಖರ ಭಾರತಿಗಳು ವ್ಯಾಖ್ಯಾನದಲ್ಲಿ ವೇದಾಧ್ಯಯನ ಇಲ್ಲ ಅಂದರೆ ಉಪನಿಷತ್ ಅಧ್ಯಯನ ಆಗಿರಬೇಕು. ದಶೋಪನಿಷತ್ಸ. ಅವೃಜಿನಃ, ಶ್ರೋತ್ರಿಯೋ ವೃಜಿನೋ ಕಾಮಃ, ಅಂದರೆ ಪಾಪವನ್ನು ಮಾಡಿರಬಾರ್ದು ಅವನು. ಕಾಮಹತಃ, ಯಾವ ಕಾಮವನ್ನೂ ಮಾಡಬಾರ್ದು. ಅಂದರೆ ಕಾಮವನ್ನು ಮಾಡಬಾರ್ದು ಅಂದರೆ ಕಾಮದ ಆಸೆ ಅವನಿಗೆ ಅತಿವಾಗಿರಬಾರ್ದು. ಶ್ರೋತ್ರಿಯೋ ವೃಜಿನೋ ಕಾಮಹತೋ ಯೋ ಬ್ರಹ್ಮವಿತ್ತಮಃ, ಬ್ರಹ್ಮವಿತ್ತಾಗಿರಬೇಕು. ಬ್ರಹ್ಮಣ್ಯುಪರತಃ ಶಾಂತಃ, ಬ್ರಹ್ಮನ ಬಗ್ಗೆಯೇ ಚಿಂತನೆ ಮಾಡಬೇಕು. ಬ್ರಹ್ಮನ ಬಗ್ಗೆಯೇ ಪಾಠವನ್ನು ಮಾಡಬೇಕು. ಬ್ರಹ್ಮನಾಗಿಯೇ ಇರಬೇಕು. ಬ್ರಹ್ಮಣ್ಯುಪರತಃ ಶಾಂತಃ ನಿರಿಂದನ ಇವಾನಲಃ. ಹೇಗೆ ಹೋಮದಲ್ಲಿ ಕೆಂಡ ಇರುತ್ತೋ, ಹೋಮ ಮಾಡಿ ಕಾಷ್ಟೆಲ್ಲ ಸುಟ್ಟಿರುತ್ತೋ, ಅದ್ರ ಮೇಲೆ ಬೂದಿ ಮುಚ್ಕೊಂಡಿರುತ್ತೋ, ಆ ಜ್ಞಾನದಲ್ಲಿ ಧಗ 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 ಅಂತ ಇರಬೇಕು ಅವನು. ಆದರೆ ಕವರ್ ಆಗಿರಬೇಕು, ತೋರಿಸ್ಕೊಳ್ಬಾರ್ದು. ಕವರ್ ಆಗಿರಬೇಕು. ಎಟ್ ದಟ್ ಫೈರ್ ಆಫ್ ನಾಲೆಜ್ ಇರಬೇಕು. ಈ ರೀತಿಯಾಗಿ ಹೇಳ್ತಾರೆ. ಶಿಷ್ಯನ ಲಕ್ಷಣ, ಗುರುವಿಗೇನೋ ಇದು ಲಕ್ಷಣ, ಶಿಷ್ಯನಿಗೇನು ಲಕ್ಷಣ? ನಿದ್ದೆ ಮಾಡೋದು ಸ್ವಾಮಿ, ನಿದ್ದೆ ಮಾಡೋದು ಹೇಳಿ. ಸಾಧನ ಚತುಷ್ಟಯ ಕರೆಕ್ಟ್. ಅದಕ್ಕಿಂತ ಶಂಕರ ಹೇಳ್ತಾರೆ ಏನು ಅಲ್ಲ. ಅದೊಂದು ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣಃ ಅಧಿಕಾರ್ಯಾಂ ಆತ್ಮವಿದ್ಯಾಯಾಂ ಉಕ್ತಲಕ್ಷಣ ಲಕ್ಷಿತಃ. ಮೇಧಾವಿ ಆಗಿರ್ಬೇಕಂತೆ ಕ್ವಾಲಿಫಿಕೇಷನ್, ಅವ್ರ ಕ್ವಾಲಿಫಿಕೇಷನ್. ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣಃ. ಊಹಾಪೋಹ ವಿಚಕ್ಷಣ ಅಂದರೆ ತರ್ಕ ಗೊತ್ತಿರಬೇಕಂತ ಅವನಿಗೆ. ಅಂದರೆ ವಿವೇಕ ಸಾಮರ್ಥ್ಯ ಇರಬೇಕು. ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತಃ. ಆತ್ಮವಿದ್ಯೆಗೆ ಅಧಿಕಾರಿ ಯಾರಪ್ಪ ಅಂದರೆ ಮೇಧಾವಿ ಆಗಿರಬೇಕು. ಮನಸ್ಸಿನಲ್ಲಿ ಏಕಾಗ್ರತೆ ಇರಬೇಕು. ಅವನು ಅಧ್ಯಯನ ಮಾಡಿರುವಂತಹ ವೇದಪೂರ್ವ ಭಾಗ ಸಮಗ್ರವಾಗಿ ಗೊತ್ತಿರಬೇಕು. ಮತ್ತು ತರ್ಕ ಭಾಷೆಯಲ್ಲಿ ಹೇಳುವಂತಹ ವಿವೇಕ ಶಕ್ತಿ ತುಂಬ ಇರಬೇಕು ಅವನಿಗೆ. ಈ ರೀತಿಯಾಗಿ ಹೇಳ್ತಾರೆ. ಇದು ಶಿಷ್ಯನ ಲಕ್ಷಣ. ಗುರುವಿನ ಲಕ್ಷಣ ನೋಡಿದ್ವಿ. ಆದರೆ ಭರ್ತೃಹರಿ ಗುರುವಿನ ಲಕ್ಷಣ ತುಂಬ ಚೆನ್ನಾಗಿ ಹೇಳ್ತಾನೆ. ಸುಮಾರು ಒಂದು 10ರಿಂದ 11 ಕ್ವಾಲಿಫಿಕೇಷನ್ಸ್ನ ಭರ್ತೃಹರಿ ಹೇಳ್ತಾನೆ. ಐ ಥಿಂಕ್ ನೀತಿ ಶತಕದಲ್ಲಿ ಬರುತ್ತೆ ಇದು. ನೀತಿ ಶತಕದ 20
75 ನಂತರ ಶ್ಲೋಕ 77-78 ಶ್ಲೋಕದಲ್ಲಿ ಬರುತ್ತೆ. ಏನು ಹೇಳ್ತಾನೆ ಅಂದರೆ, ತೃಷ್ಣಾಂ ಚಿಂದಿ ಭಜ ಕ್ಷಮಾಂ ಜಹಿಮದಾಂ ಪಾಪೇರತಿಮ್ಮ ಕೃತಾ. ಹೇಳ್ಕೊಂಡು ಹೋಗಲ್ಲ, ಬರ್ಕೊಳ್ತೀರಾ? ಹೇಳ್ಬಿಡ್ಲಾ? ಹಾಂ, ತೃಷ್ಣಾಂ ಚಿಂದಿ ಭಜ ಕ್ಷಮಾಂ ಜಹಿಮದಾಂ ಪಾಪೇರತಿಮ್ಮ ಕೃತಾ ಸತ್ಯಾನ್ ಬ್ರೂಹ್ಯನುಪಾಹಿ ಸಾಧು ಪದವೀಂ ಸೇವಸ್ಯ ವಿದ್ವಜ್ಜನಾನ್ ಮಾನ್ಯಮಾನಯ ವಿದ್ವಿಷೋಪ್ಯನುನಯ ಆಚ್ಛಾದಯ ಸ್ವಾನುಗುಣಾನ್ ಕೀರ್ತಿಂ ಪಾಲಯ ದುಃಖಿತೆ ಗುರುದಯಾಂ ಏತತ್ ಸತಾಂ ಲಕ್ಷಣಂ. ಸತಾಂ ಅಂದರೆ ಸದ್ಗುರುವಿನ ಲಕ್ಷಣ, ಸಾಧಕನ ಲಕ್ಷಣ ಅಥವಾ ಸದ್ಗುರುವಿನ ಲಕ್ಷಣ ಏನಿರಬೇಕು ಅಂದರೆ, ಸಾಧಕನಿಗಿಂತ ಸದ್ಗುರುನು ಸಾಧಕನಾಗಿ ತಾನೇ ಸದ್ಗುರು ಆಗಿರೋದು. ಹುಷಾರು, ಸದ್ಗುರು ನಮ್ಮ ಸಂಪ್ರದಾಯದ ಸದ್ಗುರು, ಆಯಿತಾ? ನೀವು ಆಮೇಲೆ ಇನ್ಯಾರೋ ಸದ್ಗುರು ಎಲ್ಲ ಹಾಕ್ಕೊಂಡು ಅದು ಯಾವ ಲಕ್ಷಣವೂ ಇಲ್ಲ ಇದರಲ್ಲಿ ಆ ಸದ್ಗುರುಗೆ, ಆಯಿತಾ? ಏನೋ ಇಲ್ಲಿ ಮೊದಲು ತೃಷ್ಣಾಂ ಚಿಂದಿ. ಚಿಂದಿ ಅಂದ ತಕ್ಷಣ ನಮಗೇನು ಜ್ಞಾಪಕ ಬರುತ್ತೆ? ಮಂತ್ರ ಜ್ಞಾಪಕ ಬರಬೇಕು. ಚಿಂದಿ ಭಿಂದಿ ತರ್ಜಯಂತಿ ಬಾಬಾ, ಇದು ದತ್ತಾತ್ರೇಯ ಮಾಲಾ ಮಂತ್ರದಲ್ಲಿ ಚಿಂದಿ ಚಿಂದಿ ತರ್ಜಯ ಮಾರಯ ಮಾರಯ ಖೇಮ್, ಆಮೇಲೆ ಮಾರಯ ಮಾರಯ ಖೇರೆಯ ಕೆರೆ ಶೋಷಣೆಯ ಶೋಷಣೆ, ಇಲ್ಲಾಂದರೆ ವಾರಾಹಿ ಮಂತ್ರ ತೊಗೊಂಡ್ರೆ ಟಹ 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 ಹೂಂ ಫಟ್ ಸ್ವಾಹ. ಅದೇ ಇದೆಲ್ಲ ಚೆನ್ನಾಗಿ ಬರುತ್ತೆ ನಮಗೆಲ್ವಾ. ಇಲ್ಲಿ ಶಂಕರಾಚಾರ್ಯರು ಮೋಹ ಮುದ್ಗರವನ್ನು ಹೇಳ್ತಿದ್ದಾರೆ. ಅವರು ಮನಸ್ಸಿಗೆ ಹೇಳ್ತಿದ್ದಾರೆ ಅಂತ ತೊಗೊಳ್ಬೇಕು. ಅಂದರೆ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಬೇಕು. ಇನ್ನೊಬ್ರು ನೋಡಿ, ಹೇ ಮೂಢ ನೀನು ಇದೆಲ್ಲ ಆಸಕ್ತಿ ಇದೆಯಾ ಅಂತ ಹೇಳ್ಕೊಳ್ಬಾರ್ದು. ಹೀ ಈಸ್ ಅಡ್ರೆಸ್ಸಿಂಗ್ ಟು ಅವರ್ ಮೈಂಡ್. ಅದೇ ರೀತಿಯಾಗಿ ತೃಷ್ಣಾಂ ಚಿಂದಿ, ಈ ರೀತಿಯಾಗಿ ಮಂತ್ರ ಎಲ್ಲ ಬರಬೇಕು ನಮಗೆ. ನಾವು ಇನ್ನೊಬ್ರನ್ನ ಸಂಹಾರ ಮಾಡೋಕ್ಕೆ ಹೋಗಬಾರ್ದು. ಹೇ ಮನಸ್ಸೇ, ನಿನ್ನನ್ನು ಸಂಹಾರ ಮಾಡಿಬಿಡ್ತೀನಿ, ನೀನು ಸರಿಯಾಗಿ ದಾರಿಗೆ ಹೋಗಲಿಲ್ಲ ಅಂತಿರಬೇಕು. ತೃಷ್ಣಾಂ ಚಿಂದಿ ಅಂದರೆ, ತೃಷ್ಣಾಂ ಅಂದರೆ ಏನು? ದಾಹ, ಆಸೆಯ ದಾಹ ಇದೆಯಲ್ಲ, ಅದನ್ನು ಸಂಹಾರ ಮಾಡ್ಕೊಳ್ಬೇಕು. ಅವನೇ ನಿಜವಾದ ಗುರು. ಫಸ್ಟ್ ಪಾಯಿಂಟ್ ತೃಷ್ಣಾಂ ಚಿಂದಿ. ಆಮೇಲೆ ಏನಾಯಿತು? ಭಜ ಕ್ಷಮಾಂ, ಕ್ಷಮತೆ. ಯಾವಾಗಲೂ ಕ್ಷಮತೆಯ ಹಿಂದೆನೇ ಹೋಗಬೇಕು. ಅಂದರೆ ಅವನ ಜೀವನವೇ ಕ್ಷಮ, ಅನುಕಂಪ, ಕರುಣೆ ಇರಬೇಕು. ತೃಷ್ಣಾಂ ಚಿಂದಿ ಭಜ ಕ್ಷಮಾಂ ಜಹಿಮದಾಂ, ಮದವನ್ನು ಗೆದ್ದಿರಬೇಕು. 4ನೇದು ಪಾಪೇ ರತಿಮ್ಮಾಗೃದಾಹ, ಕಾಮದ ಹಿಂದೆ ಹೋಗಬಾರ್ದು. ಕಾಮದ ಹಿಂದೆ ತೀರ ಹೋಯಿತು ಅಂದರೆ ಪಾಪೇ ರತಿಮ್ಮಾಕೃತಾಹ, ಗೃದ ಅಂದ್ಬಿಟ್ಟೆ, ಸಾರಿ, ಮಾಕೃತಾಹ, ಪಾಪದ ಹಿಂದೆ ಹೋಗಬಾರ್ದು ಅವನು. 4 ಆಯಿತು. ಆಮೇಲೆ ಸತ್ಯಾಂಬ್ರೂಹ್ಯನುಪಾಹಿ, ಸತ್ಯವನ್ನು ಹೇಳಬೇಕು. 5ನೇದು ಅನುಪಾಹಿ ಅಂತ ಹಾಕಿದ್ದಾರೆ. ಇವತ್ತು ಸತ್ಯವನ್ನು ಹೇಳಿ ನಾಳೆ ಸತ್ಯವನ್ನು ಹೇಳದೇ ಇರಬಾರ್ದು. ಅನುಪಾಹಿ ಅಂದರೆ ಸತತವಾಗಿ ಅವನ ಸಮಗ್ರ ಜೀವನದಲ್ಲಿ ಸತ್ಯದ ಪರ್ಸಂಟೇಜೇ ಜಾಸ್ತಿ ಇರಬೇಕು, ಇಲ್ಲ ಸತ್ಯವೇ ಇರಬೇಕು. ಅನುಪಾಹಿ ಮೀನ್ಸ್ ಆಲ್ವೇಸ್ ಟೆಲ್ಲಿಂಗ್ ದ ಟ್ರೂತ್, ಆರ್ ಮೋಸ್ಟ್ ಆಫ್ ದ ಟೈಮ್ ಟೆಲ್ಲಿಂಗ್ ದ ಟ್ರೂತ್ ಅಂತ ಇಟ್ಕೊಳ್ಳೋಣ, ನಮ್ಮ ಕಂಫರ್ಟ್ಗೂ ಸ್ವಲ್ಪ ಇರಲಿ ಅಲ್ವಾ. ಸತ್ಯಂಬ್ರೂಹ್ಯನುಪಾಹಿ ಸಾಧು ಪದವೀಂ, ಸಾಧುಗಳ ಸತ್ಸಂಗವನ್ನು ಮಾಡಬೇಕಂತೆ. ಸಾಧು ಪದವೀಂ ಸೇವಸ್ಯ ವಿದ್ವಜ್ಜನಾನ್, ವಿದ್ವತ್ ಪಂಡಿತರನ್ನು ಸೇವೆ ಮಾಡಬೇಕಂತೆ. ಸಾಧುಗಳ ಸೇವೆ, ಇಲ್ಲ ಸಾಧುಗಳ ಮಾರ್ಗದಲ್ಲಿ ಹೋಗುವಂಥದ್ದು, ಅವರು ಉಪದೇಶ ಮಾರ್ಗದಂತಲ್ಲಿ ಹೋಗುವಂಥದ್ದು, ವಿದ್ವತ್ ಪಂಡಿತರನ್ನು ಸೇವೆ ಮಾಡುವಂಥದ್ದು. ಮಾನ್ಯೇ ಮಾನಯ, ಯಾರನ್ನು ಮಾನ್ಯ ಮಾಡಬೇಕೋ, ಯಾರನ್ನು ಹಾನರ್ ಮಾಡಬೇಕೋ ಅವರನ್ನು ಸರಿಯಾದ ಸಮಯದಲ್ಲಿ ಹಾನರ್ ಮಾಡೋದು. ಅವ್ರನ್ನ ಪ್ರಪಂಚಕ್ಕೆ ಇಂಥ ಉತ್ತಮ ವ್ಯಕ್ತಿ ಇದ್ದಾನೆ ಅಂತ ತೋರಿಸುವುದು ಸದ್ಗುಣ ಲಕ್ಷಣ ಅಂತೆ. ಮಾನ್ಯೇ ಮಾನಯ ವಿದ್ವಿಷೋಪ್ಯನುನಯ, ವಿದ್ವೇಷಣಂ ಉಚ್ಚಾಟನಂ ಮಾರಣಂ ಮೋಹನಂ ಸ್ತಂಭನಂ ಅಲ್ಲ ತಾನೇ ಬರುತ್ತೆ ವಿದ್ವೇಷಣಂ. ಮಾನ್ಯೇ ಮಾನಯ ವಿದ್ವಿಷೋಪ್ಯನುನಯ, ಯಾವುದಾದ್ರು ಕಾನ್ಫ್ಲಿಕ್ಟ್ ಬಂತು, ಅವನ ಶತ್ರು ಅವನು ಮುಂದೆ ಬಂದ ಅಂದರೆ ಇವನು ಹೊಡೆಯೋಕ್ಕೆ ಹೋಗಬಾರ್ದಂತೆ, ಕಾನ್ಫ್ಲಿಕ್ಟ್ ಹೋಗಬಾರ್ದಂತೆ. ಅಲ್ಲ ಈ ಕಷ್ಟ ಬಿಡಿ, ಈಗ ಅಲ್ವಾ ಫಾಲ್ಗಮಲೆಲ್ಲ ಆಗಿರೋದು ಕಷ್ಟ, ಅದನ್ನು ಹೇಳ್ತಿಲ್ಲ. ಚರ್ಚೆಗೆ ಬಂದಾಗ ಅಲ್ಲಿ ಬ್ರಹ್ಮ ತೇಜ ಕ್ಷಾತ್ರ ಧರ್ಮ ಎಲ್ಲ ಬಂದು ತಪ್ಪು ಮಾಡಿದ್ರೆ ಮುಗಿದು ಹೊಡೆಯಲೇಬೇಕು. ಮಾನ್ಯೇ ಮಾನಯ ವಿದ್ವಿಷೋಪ್ಯನುನಯ, ಕಾನ್ಫ್ಲಿಕ್ಟ್ ಹೋಗೋದಂತೆ, ತಾನಾಗೆ ಅವನು ಕಾನ್ಫ್ಲಿಕ್ಟ್ ಹೋಗಲ್ಲ, ಅದನ್ನು ಅಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಡು ನಿಲ್ಲಿಸ್ಬಿಡ್ತಾನೆ, ಗಲಾಟೆಗೆ ಹೋಗಲ್ಲ ಅಂತ ಸಾಧುವಿನ ಲಕ್ಷಣ. ಮಾನ್ಯೇ ಮಾನಯ ವಿದ್ವಿಷೋಪ್ಯನುನಯ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಆಚ್ಛಾದಯ ಸ್ವಾನುಗುಣಾನ್ ಕೀರ್ತಿಂ,
ಅವನಿಗೆ ಬರುವಂತಹ ಕೀರ್ತಿ ಮತ್ತು ಒಳ್ಳೆಯ ಗುಣಗಳಿದೆಯಲ್ಲ ಅದನ್ನು ತೋರಿಸ್ಕೊಳ್ಬಾರ್ದಂತೆ. ಆಚ್ಛಾದಯ, ಮೇ ಯು ಕವರ್ ಯುವರ್ ಗುಡ್ನೆಸ್ ಆ್ಯಂಡ್ ದ ಫೇಮ್ ಯು ಪ್ಲೀಸ್ ಕವರ್. ಭಗವಂತನೇ ಕೊಟ್ಟಿದ್ದಾನೆ ಅಂತ ಆಚ್ಛಾದಯ. ಈಶಾವಾಸ್ಯಮಿದಂ ಸರ್ವಂಗೇನು ಶಂಕರರು ಹೇಳ್ತಾರೆ, ಈಶಾವಾಸ್ಯಮಿದಂ ಈಶ್ವರೇಣ ಆಚ್ಛಾದಯ. ಮೇ ಯು ಕವರ್ ದಿ ಎಂಟೈರ್ ವರ್ಲ್ಡ್ ವಿತ್ ಈಶ್ವರ. ಬೆಡ್ಶೀಟ್ ಥರ ಹೊತ್ತಿಗೆ ಹಾಕ್ಬಿಡು ಈಶ್ವರನ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಗುಣವನ್ನು ಭಗವಂತ ಕೊಟ್ಟು, ಒಳ್ಳೆ ಗುಣವನ್ನು ಭಗವಂತ ಕೊಟ್ಟಿದ್ದಾನೆ ಇದು, ಆ ರೀತಿಯಾಗಿ ಮುಚ್ಚಬೇಕಂತೆ. ಆಚ್ಛಾದಯ ಕೀರ್ತಿಂ ಪಾಲಯ ದುಃಖಿತೇ ಕುರುದಯ. ಯಾರೆಲ್ಲ ಕಷ್ಟದಲ್ಲಿದ್ದಾರೋ, ಬೆಂದು ಹೋಗಿದ್ದಾರೋ ಅವ್ರಿಗೆ ಸ್ವಲ್ಪ ಕರುಣೆ, ದಯವನ್ನು ತೋರಿಸು. ಏತತ್ ಸತಾಂ ಲಕ್ಷಣಂ. ಎಷ್ಟಾಯಿತು? 10-11 ಆಯಿತು. 11 ಪಾಯಿಂಟ್ಸನ್ನು ಬರ್ತಾರೆ ಹೇಳ್ತಾನೆ. ಇದೆಲ್ಲ ಯಾರಿಗೂ ಗುಣ ಇದೆಯೋ ಅವನು ಸತ್ಪುರುಷ. ಈ ಸತ್ಪುರುಷದ ಸಂಗಮ್ ಕುರು ಅಂತ ಹೇಳ್ತಿರೋದು. ಸತ್ಸಂಗಂ ಕುರು. ಈ ರೀತಿಯ ಸತ್ಸಂಗವನ್ನು ಮಾಡಿದ್ರೆ, ಚರ್ಚೆ ಮಾಡಬೇಕು. ಸತ್ಸಂಗ ಅಂದರೆ ವೇದಾಂತದ ಚರ್ಚೆ, ಧರ್ಮದ ಚರ್ಚೆ. ಧರ್ಮದ ಚರ್ಚೆ ಅಂದರೆ ಧರ್ಮದ ಅನುಷ್ಠಾನ, ಹೇಳಿದ್ದನ್ನು ಪಾಲನೆ ಮಾಡಬೇಕು. ಮತ್ತು ವೇದಾಂತವನ್ನು ಕಲಿತ ಮೇಲೂ ಆ ರೀತಿಯಾಗಿ ಇರುವಂತಹ ಸತ್ಸಂಗವನ್ನು ಮಾಡು. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ? ಜೀವನ್ಮುಕ್ತನಾಗ್ತೀಯ ನೀನು. ಅದೇ ಫಲ, ಅದೇ ಲಿಂಕು. ಸತ್ಸಂಗತ್ವೇ ಸತಿ ಜೀವನ್ಮುಕ್ತ ಭವತಿ. ಮಿಕ್ಕಿದಿರುವಂತಹ 2-3 ಸಾಲು ಈ ಜೀವನ್ಮುಕ್ತದ ಸ್ಥಿತಿಗೆ ಮತ್ತು ಸತ್ಸಂಗ ಚೆನ್ನಾಗಿ ಆಗಬೇಕು ಅಂತ ಇರೋದಕ್ಕೆ ಇಂಟರ್ಮೀಡಿಯರಿ ಸಾಧನೆಗಳು. ಸತ್ಸಂಗದಿಂದ ಏನಾಗುತ್ತೆ? ಮೋಹ ಹೊರಟೋಗುತ್ತೆ ನಮಗೆ. ನಿರ್ಮೋಹತ್ವ ಅಂತಿತ್ತಲ್ವ 3ನೇ ಸಾಲಲ್ಲಿ. ಮೋಹ ಹೊರಟೋಗುತ್ತೆ. ಮೋಹ ಅಂದ್ರೇನು? ತಪ್ಪು ಕಲ್ಪನೆ. ಯಾವುದು ಸತ್ಯ ಅಂತ ಅಂದ್ಕೊಂಡಿದ್ವೋ ಅದು ಮೋಹ. ಸತ್ಯ ಅಂತ ಏನು ಅಂದ್ಕೊಂಡಿದ್ದೀವಿ? ಪ್ರಪಂಚ ಸತ್ಯ ಅಂತ ಅಂದ್ಕೊಂಡಿದ್ದೀವಿ, ನನ್ನ ಶರೀರ ಸತ್ಯ ಅಂತ ಅಂದ್ಕೊಂಡಿದ್ವಿ, ನನ್ನ ಸಂಬಂಧಗಳೆಲ್ಲ ಸತ್ಯ ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ಮೋಹ. ಈ ಮೋಹ ಯಾವಾಗ ಹೋಗುತ್ತೆ ಅಂದರೆ ಸತ್ಸಂಗದಿಂದ ಹೋಗುತ್ತೆ. ಮೋಹದ ಸಂಘ ಅಲ್ಲ, ನಿರ್ಮೋಹದ ಸತ್ಸಂಗ ಮಾಡಿದಾಗ. ಓಹೋ, ಅಯ್ಯೋ ಪಾಪ ಇವರೇನೋ ಗಾಡಿಗಿದು ಮಾಡಿಕೊಂಡ್ರು, ಕಾಲ್ಗಿದೆಲ್ಲ ಮಾಡಿಕೊಂಡ್ರು, ಪಾಪ ಅವ್ರಿಗೇನೋ ಮಾಡೋಣ, ಈ ಥರ ಎಲ್ಲ ಮಾತಾಡೋದಲ್ಲ. ಸತ್ಸಂಗವನ್ನು ಮಾಡಿ ಮೋಹ ಹೋಗುತ್ತೆ ಅಂತಂದರೆ ವೈರಾಗ್ಯ ಇರುವಂತಹ ವ್ಯಕ್ತಿ ಜೊತೆ ಸತ್ಸಂಗವನ್ನು ಮಾಡಬೇಕು. ಮೋಹ ಇರುವಂಥ ವ್ಯಕ್ತಿ ಜೊತೆ ಮಾಡಿದ್ರೆ ಮೋಹ ಆಗ್ಬಿಡುತ್ತಲ್ಲ. ಮಹಾಮಹೋಪಾಧ್ಯಾಯ ಥರ ಮೋಹೋಪಾಧ್ಯಾಯ ಆಗ್ಬಿಡುತ್ತೆ ಮಾಡೋದು ಅಲ್ವಾ? ಮೋಹ ಹೋಗಬೇಕು. ವಸ್ತು, ನೆನೆ ಹೇಳಿದ್ನಲ್ಲ, ವಸ್ತು ವ್ಯಕ್ತಿ ಸನ್ನಿವೇಶ, ಅದರ ಮೇಲೆ ಮೋಹ ಇರಬಾರ್ದು ನಮಗೆ. ಈ ಸತ್ಸಂಗದಿಂದ ಆ ನಿರ್ಮೋಹತ್ವ ಹೋಗುತ್ತೆ. ನಿರ್ಮೋಹತ್ವ ಹೋಗಿದ ತಕ್ಷಣ ಚಂಚಲವಾಗಿರುವಂತಹ ಮನಸ್ಸು ನಿಶ್ಚಲ ತತ್ವವಾಗಿಬಿಡುತ್ತೆ, ನಿಶ್ಚಲವಾಗಿಬಿಡುತ್ತೆ. ತತ್ವದಲ್ಲಿ ಚೆನ್ನಾಗಿ ಮನಸ್ಸು ಊರ್ಬಿಟ್ಟಿರುತ್ತೆ. ಅದು ಬ್ರಹ್ಮಚಿಂತನೆಯಲ್ಲಿಯೇ ಮನಸ್ಸು ಊರ್ಬಿಡುತ್ತೆ. ಆವಾಗ ಮೋಹ ಹೋಯಿತು. ಯಾವಾಗ ಮೋಹ ಹೋಯಿತೋ ಚಂಚಲ ಆಗಿರುವಂತಹ ಮನಸ್ಸು ಹೋಯಿತು, ಆವಾಗ ನಿಶ್ಚಲ ಆಯಿತು. ಈ ನಿಶ್ಚಲದಲ್ಲಿಯೇ ಮನಸ್ಸು ಇರಬೇಕು ಅಂತಾದಾಗ ಸಂಘವನ್ನು ಬಿಡಬೇಕು, ಮೋಹದ ಸಂಘವನ್ನು ಬಿಡಬೇಕು. ಆ ಮೋಹದ ಸಂಘವನ್ನು ಬಿಡೋಕ್ಕೆ ನಿಸ್ಸಂಗವನ್ನು ಉಪದೇಶ ಮಾಡಿರೋದು. ನಿಸ್ಸಂಗ ಅಂದರೆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು, ಸಾಧನ ಚತುಷ್ಟಯನ್ನು ಬಳಸ್ಕೊಳ್ಬೇಕು. ವಿಶೇಷವಾಗಿ ವೈರಾಗ್ಯ ಹಾಗೂ ತಿತಿಕ್ಷೆ ಇರಬೇಕು. ಎಲ್ಲ ಶಮದಮ ಉಪರಮ ಶ್ರದ್ಧ ಇತ್ಯಾದಿಗಳಿದ್ರೂ ವೈರಾಗ್ಯ ಹಾಗೂ ತಿತಿಕ್ಷೆ ಇದ್ದರೆ ಅವಾಗೇನಾಗುತ್ತೆ? ಮೋಹದ ಸಂಘ ಹೋಗುತ್ತೆ, ಆವಾಗ ನಿಸ್ಸಂಗ ಆಗುತ್ತೆ. ಚಂಚಲವಾಗಿರುವಂಥ ಮನಸ್ಸು ನಿಶ್ಚಲ ತತ್ವವಾಗುತ್ತೆ. ಆಮೇಲೆ ವೈರಾಗ್ಯ ಇರೋದರಿಂದ ಜೀವನ್ಮುಕ್ತ ಸ್ಥಿತಿಯು ಗುರು ಸಾನ್ನಿಧ್ಯದಲ್ಲಿಯೇ ಪ್ರಾಪ್ತವಾಗುತ್ತೆ. ಗುರು ಉಪದೇಶ ಮಾಡಿದ್ರೆ, ಉಪದೇಶ ಹಾಗೂ ವೈರಾಗ್ಯ ಮೋಕ್ಷಕ್ಕೆ ಹೇತು. ಮೋಕ್ಷ ಗಳಿಸ್ಬೇಕಾ? ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ಗುರುವಿನಿಂದ ವೇದಾಂತ ಪಾಠವನ್ನು ಕಲಿಯಬೇಕು. ಅಂತಹ ಸತ್ಸಂಗವನ್ನು ಮಾಡು. ಇಲ್ಲ ಶಂಕರರು ತತ್ವಂ ಚಿಂತೆಗೆ ಹೇ ಭ್ರಾತಃ ಅಂತ ಹಾಕಿ ಅಲ್ಲಿ ತಾಳವನ್ನು ಇಟ್ಕೊಂಡು ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀರಾಮ್ ಜಯ ಜಯ ರಾಮ್ ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ ಅಲ್ವಾ? ಇದೇನು ಅಲ್ವಾ? ಇದು ಒಳ್ಳೆಯದೇ, ಯಾರಿಲ್ಲ ಅಂದ್ರೆ. ಸದ್ಗುಣವನ್ನು, ಸಾತ್ವಿಕವಾದ ಮನೋವೃತ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಾಂದರೆ ಅಂಗಂ ಹರೇ ಪುಲಕಭೂಷಣಮಾಶ್ರಯಂತಿ, ಇದು ಸತ್ಸಂಗವೇ ಅಲ್ವಾ? ಇದು ಸತ್ಸಂಗ, ಇದು ಒಳ್ಳೆ ಮನಸ್ಸೇ. ನನ್ನ ಅಮ್ಮ ತಾಯಿ ಮಹಾಲಕ್ಷ್ಮಿ, ಮನೆಯಲ್ಲಿ ದರಿದ್ರ ಇದೆ,
ಸ್ವಲ್ಪ ನೀನು ನೆಲ್ಲಿಕಾಯಿನೂ ಕೊಡು. ನಾವು ನೆಲ್ಲಿಕಾಯಿ ಸಿಗತ್ತಾ? ಯಾವುದೂ ಸಿಗಲ್ಲ. ಹೇಳಿ ನೋಡೋಣ. 1000 ದಿವಸ ನೀವು 100 ಜನ್ಮ ಪ್ರತಿನಿತ್ಯ ಸಂಜೆ ಪ್ರದೋಷದ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀನ ಬರೆ ಮಾಡ್ಕೊಳ್ಳಿ. ದಿನಕ್ಕೂ 108 ಸತಿ ಪಾರಾಯಣ ಮಾಡಿದ್ರು ನಿಮ್ಮ ಮನೇಲಿ ಗೋಲ್ಡನ್ ನೆಲ್ಲಿಕಾಯಿ ಇಲ್ಲ, ನಾರ್ಮಲ್ ಕೊಳೆತೋಗಿರೋ ನೆಲ್ಲಿಕಾಯಿಯೂ ಬರಲ್ಲ. ಯಾಕೆ ಬರುತ್ತೆ? ಉತ್ಪ್ರೇಕ್ಷೆ ಅದ ಏನೋ ಒಂದು ವಿತಂಡವಾದ ಮಾಡ್ತಾಯಿಲ್ಲ ನಾನು. ಬರಲ್ಲ ನಮಗೆ. ಯಾಕೆ ಬರಲ್ಲ ಅಂದರೆ ಒಂದು ಶ್ರದ್ಧೆ ಇಲ್ಲ. ಯಾಕೆ ಬರುತ್ತೋ ಇಲ್ವೋ ಅಂತ ಕೂತ್ಕೊಂಡು ಪಾರಾಯಣ ಮಾಡಿದಾಗ ಬರಲ್ಲ. ನೆಲ್ಲಿಕಾಯಿ ಯಾಕೆ ಬರಬೇಕು ಸ್ವಾಮಿ? ನಮ್ಮ ಮನೆ ಪರಿಸ್ಥಿತಿ ತುಂಬ ಬಡತನದಲ್ಲಿತ್ತು, ಈಗ ಸ್ವಲ್ಪ ಬೆಳವಣಿಗೆ ಆಗಿದೆ. ಆಗಿರ್ಬೋದೇನೋ ಅದೆಲ್ಲ ಸರಿ, ಒಳ್ಳೆಯದೇ. ಬಟ್ ಅದು ಸತ್ಸಂಗ ಅಲ್ಲ. ನಾನು ಹೇಳಕ್ಕೆ ಬರ್ತಾ ಇರೋದೇನೋ, ಈ ರೀತಿಯಾಗಿ ನಿಂದನೆ ಮಾಡ್ತಿರೋದು ಯಾತಕ್ಕೆ? ಸತ್ಸಂಗ ಅನ್ನುವಂಥದ್ದು ಗುರುವಿನ ಜೊತೆಗೇ ಆಗಬೇಕು. ಅದು ವೇದಾಂತದ ವಿಚಾರವೇ ಆಗಬೇಕು. ಆ ವೇದಾಂತ ವಿಚಾರದಿಂದ ಮಾತ್ರವೇ ಅದ್ವೈತ ಮೋಕ್ಷ ಪ್ರಾಪ್ತಿ. ಮಿಕ್ಕಿದ್ದೆಲ್ಲ ಮನಸ್ಸಿಗೊಂದು ಸಹಾಯ ಮಾಡಬೇಕು, ಚಿತ್ತಶುದ್ಧಿಯನ್ನು ತಂದು ಕೊಡ್ಬೋದಷ್ಟೆ ಅಲ್ವಾ? ಮತ್ತು ಗುರು ಇರಬೇಕು ಅಂತ ಮ್ಯಾಂಡೇಟ್ರಿಯಾಗಿ ಹೇಳಬೇಕು. ನಾನಾಗೆ ಮಾಡ್ಕೊಳ್ತೀನಿ, ನೀವೇ ಒಂದು 4-5 ಜನ ಸೇರಿಕೊಂಡು ಬನ್ನಿ ಸತ್ಸಂಗ ಮಾಡೋಣ ಅಂತ ಹೇಳ್ಕೊಂಡ್ರೆ ಅದು ಸತ್ಸಂಗ ಆಗಲ್ಲ. ಯಾವುದೋ ಒಂದು ಪುಸ್ತಕವನ್ನು ಓದಿ ಅದನ್ನು ಡಿಸ್ಕಸ್ ಮಾಡೋದು ಸತ್ಸಂಗ ಆಗಲ್ಲ. ಸ್ಟಡಿ ಗ್ರೂಪೆಲ್ಲ ಮಾಡ್ಕೊಳ್ತಾರಲ್ಲ, ವಿ ವಿಲ್ ಸ್ಟಡಿ, ಯು ಕೀಪ್ ಆನ್ ಸ್ಟಡಿಂಗ್ ಅಂತ ಹೇಳಬೇಕಷ್ಟೆ. ನಮ್ಮದೊಂದು ಒಪಿನಿಯನ್ನು ನಿಮ್ಮದೊಂದು ಒಪಿನಿಯನ್ ಎಲ್ಲ ಬಂದು ಎಲ್ಲ ತಲೆಗಟ್ಟೋಗುತ್ತೆ. ಆಮೇಲೆ ಏನಾಗುತ್ತೆ, ಆಥರ್ ಯಾರು ಬರೆದಿರ್ತಾರಲ್ವ ಅವ್ರನ್ನೇ ಕ್ವಶನ್ ಮಾಡ್ಕೊಳ್ಳೋ ಥರ ಆಗುತ್ತೆ ಕೊನೆಗೆ. ಈ ಪ್ರಾಕ್ಟಿಕಲ್ ಲೈಫಲ್ಲಿ ಈ ಥರ ಎಲ್ಲ ಸಾಧ್ಯವಿಲ್ಲ ಅಂತೆಲ್ಲ ಹೇಳಿ. ಮತ್ತು ಪ್ರತ್ಯೇಕವಾಗಿ ಗುರು ಅಂತ ಆದರೆ ಗುರುಗೆ ವೈರಾಗ್ಯ ಇರಬೇಕು. ಸತ್ಸಂಗ ಮಾಡಿದಾಗ ಗುರುಗೆ ವೈರಾಗ್ಯ ಇರಬೇಕು. ಇವಾಗ ನೀವು ಗ್ರೂಪ್ ಸ್ಟಡಿಲಿ ಮಾಡ್ತೀರಾ, ಎಲ್ಲರಿಗೂ ಏನು ವೈರಾಗ್ಯ ಇದೆ ಅಂತ ಇದೆಯಾ? ಎಲ್ಲರೂ ಗೃಹಸ್ಥರಿಗೆ ವೈರಾಗ್ಯ ಇರಬಾರ್ದು ಅಂತಲ್ಲ, ಸಾಧಾರಣವಾಗಿರಲ್ಲ ಅಂತ ಅರ್ಥ. ಅದು ಪ್ರತ್ಯೇಕವಾಗಿ ಸನ್ಯಾಸಿ ಆಗಿರಬೇಕು. ಆ ಸನ್ಯಾಸಿ ಆಗಿದ್ರೂ ಆ ಸನ್ಯಾಸಿಗೆ ವೈರಾಗ್ಯ ಇರಬೇಕು. ಆತನು ಸನ್ಯಾಸಿ ಆಗಿಬಿಟ್ಟು ಅಯ್ಯೋ ನನ್ನ ಆಶ್ರಮನೋ ಮಠನೋ ಹೀಗಿದೆಯೇ ಅಂತಾದರೆ ಅವನಿಗೂ ವೈರಾಗ್ಯ ಇಲ್ಲ ಅಂತಲೇ ಅರ್ಥ. ಯಾರಿಗೆ ಜ್ಞಾನ ಹಾಗೂ ವೈರಾಗ್ಯ ಇದೆಯೋ ಅವ್ರ ಹತ್ರ ಪಾಠ ಕಲಿತ್ರೆ ನಿಮಗೂ ಸ್ವಲ್ಪ ಜ್ಞಾನ ವೈರಾಗ್ಯ ಬರುತ್ತೆ ಅಂತ. ನೀವು ಗ್ರೂಪ್ ಸ್ಟಡಿ ಮಾಡಿ ನಿಮ್ಗೆ ಯಾರು ಗುರುಗಳೇ ಇಲ್ಲ, ನೀವು ಗೃಹಸ್ಥರ ಹತ್ರನೇ ಚರ್ಚೆ ಮಾಡಿದ್ರೆ ಮಾಯದಲ್ಲೇ ಇರ್ತೀರ ನೀವು. ಅದನ್ನೆಲ್ಲ ಶಂಕರರು ಹೇಳಿಲ್ಲ ಅಲ್ವಾ? ವೇದಾಂತ ಪಾಠವನ್ನು ಇವಾಗ ನೀವು ಮಾಡಿಸ್ಕೊಂಡು ಆಮೇಲೆ ನೀವು ಚರ್ಚೆ ಮಾಡಿಕೊಳ್ಳೋದು ಅದು ಉತ್ತಮ. ವೇದಾಂತ ಪಾಠವನ್ನು ಗುರು ಹತ್ರ ಕಲಿತ ಮೇಲೆ ಆಮೇಲೆ ನೀವು ಚರ್ಚೆ ಮಾಡಿ ಡೌಟ್ಸ್ ಏನೋ ಕ್ಲಾರಿಫೈ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಕ್ಲಾರಿಫಿಕೇಷನ್. ಗುರುನೇ ಇಲ್ಲದೆ ಚರ್ಚೆ ಮಾಡೋದು ವ್ಯರ್ಥ. ಅದೆಲ್ಲ ಸತ್ಸಂಗ ಅಂತ ತೊಗೊಳಕ್ಕೆ ಆಗಲ್ಲ. ವಾರ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಸತ್ಸಂಗನೇ ಇಲ್ಲ, ಅದು ಮೂಢಸಂಗ. ಅದು ಮೂಢಾ ಸ್ಕ್ಯಾಮ್. ಇವನು ಮಾಡಿದನಲ್ಲ, ಸಿದ್ದರಾಮಯ್ಯ ಮಾಡಿದನಲ್ಲ, ಆ ಥರ ಮೂಢಾ ಸ್ಕ್ಯಾಮ್. ಆಮೇಲೆ ನಾವು ವಾರ ನಾವು ಪಾರಾಯಣವನ್ನು ಮಾಡ್ತೀವಿ, ನಾವು ಭಜನೆ ಮಾಡ್ತೀವಿ. ಭಜನೆ ಜೊತೆಗೆ ಆದಮೇಲೆ ಏನು ಮಾಡ್ತಿದ್ದೀರಾ? 1-1.5 ಗಂಟೆ ಭಜನೆ ಮಾಡ್ತೀರಾ. ಒಂದು 15 ನಿಮಿಷ ಆದರೂ ತತ್ವಚಿಂತನೆಯನ್ನು ಮಾಡಿ ಅಲ್ವಾ? ತತ್ವಚಿಂತನೆ ಮಾಡಿ ಯಾರು ನೀವು ನಿಮ್ಮ ಮನೆಗೆ ಯಾರು ಗುರುಗಳು ಬರಲಿಲ್ಲ ಅಂದರೆ ನೀವು ಗುರುಗಳಿರುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ಸೇರಿ ಏನೋ ಒಂದು ತತ್ವಚಿಂತನೆಯನ್ನು ಮಾಡಿ. ಗುರು ಹತ್ರ ನಾವೇ ಹೋಗಬೇಕು ಅಂತಿರೋದು. ಅದೇನೇ ನೋಡೋದ್ವಲ್ಲ, ತದ್ವಿಧಿ ಪ್ರಣಿಪಾತೇನ. ನಾವು ಗುರು ಹತ್ರ ಹೋಗಬೇಕು. ಶಂಕರರು ಹಾಗೆ ಬರೀತಾರಲ್ಲ, ಶಿಷ್ಯ ಗುರು ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಪ್ರಶ್ನೆಯನ್ನು ಕೇಳಬೇಕು, ನಮಸ್ಕಾರವನ್ನು ಮಾಡಬೇಕು. ಕೇಳುವಂತಹ ಪ್ರಶ್ನೆ ವೇದಾಂತವಾಗಿರಬೇಕು, ನನ್ನ ಜೀವನಕ್ಕೆ ರಿಲೇಟ್ ಆಗುವಂಥದ್ದಿರಬೇಕು. ನನ್ನ ಜೀವನಕ್ಕೆ ರಿಲೇಟ್ ಆಗುತ್ತೆ ಅಂತಂದರೆ ಏನೇನೋ ರಿಲೇಟ್ ಆಗುತ್ತೆ, ನನಗೆ ಹಣಕಾಸಿಂದಲೇ ರಿಲೇಟ್ ಆಗುತ್ತೆ. ಅದಲ್ಲ, ಮತ್ತೆ ಜನ್ಮ ಬೇಡ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಬೇಕು. ಮೊನ್ನೆನೂ ಯಾರೋ ಬಂದಿದ್ರು ಭಕ್ತರು, 1.5 ಗಂಟೆ ಸತ್ಸಂಗ ಆಯಿತು ನನಗೂ ಅವ್ರಿಗೂ. 1.5 ಗಂಟೆಲಿ ಅವ್ರು ಕೇಳಿದ್ದಿಂದ ಪ್ರಶ್ನೆ ಏನು ಗೊತ್ತಾ? ಜ್ಯೋತಿಷ್ಯದ ಬಗ್ಗೆ. 1.5 hours ನಾನು ಕಾಯ್ತಾ ಇದ್ದೀನಿ, ಏನಾದ್ರು ವೇದಾಂತದ ಕೇಳ್ತಾರ ಅಂತ. ಅಯ್ಯೋ, ಸುದ್ದಿನೇ ಬರಲಿಲ್ಲ. ಅಲ್ಲ, ಅವ್ರೇನು ವೇದಾಂತ ಕೇಳಬೇಕು ಅಂತ ನನ್ನ ಹತ್ರ ಬರಲಿಲ್ಲ. ಆದರೆ ಜ್ಯೋತಿಷ್ಯದಲ್ಲಿರುವಂತಹ ಆಸಕ್ತಿ ಹಲವಾರು ಜನಕ್ಕೆ ವೇದಾಂತದಲ್ಲಿಲ್ಲ ಅಲ್ವಾ? ಭಜನೆ ಮಾಡುವಂತಹ ಆಸಕ್ತಿ ವೇದಾಂತದಲ್ಲಿಲ್ಲ. ನಾಮ ಸಂಕೀರ್ತನೆ ಮಾಡುವಂತಹ ಆಸಕ್ತಿ ವೇದಾಂತದಲ್ಲಿಲ್ಲ. ಮಂತ್ರ ಸಾಧನೆ ಮಾಡುವಂತಹ ಆಸಕ್ತಿ ವೇದಾಂತದಲ್ಲಿಲ್ಲ. 1.5 ಗಂಟೆ ಕೇಳಿ ಆಯಿತು. ಈ ಗ್ರಹ ಅಲ್ಲೆಲ್ಲಿದ್ದರೆ ಏನು ಫಲ, ಈ ಫಲ ವಕ್ರಿ ಆಗಿದ್ರೆ ಏನು ಫಲ, ವಕ್ರ ನೀಚ ಆಗಿದ್ರೆ ಏನು ಫಲ, ನೀಚ ಶುಭ ಎಕ್ಸಾಲ್ಟ್ ಆಗಿ ವಕ್ರಿ ಆಗಿದ್ರೆ ಏನು ಫಲ,
ಪರಿವರ್ತನಾ ಯೋಗ ಆಗಿದ್ದರೆ ಏನು ಫಲ, ಪುಷ್ಕರ ಯೋಗದಲ್ಲಿದ್ದರೆ ಏನು ಫಲ. 1.5 ಗಂಟೆ ಕಾಲ ಕೊನೆಗೇನಾಯಿತು, ಶನಿ ಸುತ್ಕೊಂಡು ಹೋಯ್ತು ಅವ್ರಿಗೆ ಅಲ್ವಾ. 1.5 ಗಂಟೆ ಆದರೆ ನಾ ಸುಮ್ಮನೆ ಬಿಡ್ತೀನಾ, ನೀವು ನೆಕ್ಸ್ಟ್ ಶನಿ ದಶನೇ ಬರೋದು ನಿಮಗೆ ಹಾಗೆ ಅಂತ. ಶನಿ ಬರಬೇಕು, ಕಂಟಕ ಶನಿ, ಅಷ್ಟಮ ಶನಿ, ಪಂಚಮ ಶನಿ, 7 ರಾಟ್ ಶನಿ ಅಲ್ವಾ. ಯೋಚನೆ ಮಾಡಿ, 1.5 ಗಂಟೆ ಸ್ವಲ್ಪ ವೇದಾಂತದ ಆಸಕ್ತಿ ಇದೆ ಅವ್ರಿಗೆ ಗೊತ್ತು. ಆದರೂ ನೋಡಿದ ತಕ್ಷಣ ನಂದು ಜಾತಕ ನೋಡ್ಕೊಳ್ಳೋದು, ಸೌರ ಜಾತಕ ನೋಡ್ಕೊಳ್ಳೋದು, ಇದಿಲ್ಲಿದೆ, ಇದಕ್ಕೆ ಫಲ ಏನು ಹೇಳಿ ಅಂತ ಹೇಳೋದು. ಯೋಚನೆ ಮಾಡಿ. ಈ ಥರ ಚಿಂತನೆ, ಇದು ಸತ್ಸಂಗವೇ. ಈ ಸತ್ಸಂಗ ಜೀವನ ಮುಕ್ತಿ ಕೊಡುತ್ತಾ? ಭಜನೆ ಮಾಡಿದ್ರೆ ಜೀವನ ಮುಕ್ತಿ ಕೊಡುತ್ತಾ? ತತ್ವಚಿಂತನೆ ಮಾಡಬೇಕು. ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ಕೋನಾಮಬಂಧ ಕಥಮೇಶ ಆಗತ ನೋಡಿದ್ವಲ್ಲ, ಆ ರೀತಿಯಾಗಿ ಶಾಸ್ತ್ರವನ್ನು ತಗೊಂಡು, ಗ್ರಂಥವನ್ನು ತಗೊಂಡು, ಒಂದೊಂದು ಶ್ಲೋಕವನ್ನು ಅದನ್ನು ವಿಭಜನೆ ಮಾಡಿ ಅರ್ಥವನ್ನು ತಿಳಿದು ಆ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ಆ ರೀತಿಯಾಗಿ ಹೋಗಬೇಕೆ ಹೊರತು ಬೇಡದರ ವಿದ್ಯೆಗಳೆಲ್ಲ ಓದ್ಕೊಂಡ್ರೇನು ಉಪಯೋಗ. ಆ ರೀತಿಯಾಗಿ ಬಹು ಮುಖ್ಯ ಅದು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಬಹು ಮುಖ್ಯ. ಆ ಗುರು ವೇದಾಂತವನ್ನೇ ಹೇಳ್ಕೊಡ್ಬೇಕು. ಅಂತಹ ಗುರುವನ್ನು ಆಶ್ರಯಿಸಿದ್ರೆ ಮಾತ್ರ ಮೋಹ ಹೋಗುತ್ತೆ, ಮನಸ್ಸು ಶುದ್ಧ ಸತ್ವವಾಗುತ್ತೆ, ವೈರಾಗ್ಯವನ್ನು ಬೆಳೆಸ್ಕೊಳ್ಬೋದು. ಅದೇ ಜೀವನ್ ಮುಕ್ತಿಗೆ ಕಾರಣ. ಇಲ್ಲ ಅಂದರೆ ಬೂಟಾಟಿಕೆ, ಎಲ್ಲರೂ ಮಾಡುವುದು ಬೂಟಾಟಿಕೆ. ಓಂ ಶಂ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.